ಈಗ ಮಡಿಕೇರಿಯಲ್ಲಿ ಸಮೀಕ್ಷೆ ಮಾಡಿದಂಥ ಶಿಕ್ಷಕರಿಗೂ ಕೂಡ ಮೇಲಾಧಿಕಾರಿಗಳು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಆಯಾ ದಿನದಲ್ಲಿ ನಿರ್ದಿಷ್ಟ ಪ್ರಗತಿಯನ್ನ ಗಣತಿಯಲ್ಲಿ ಸಾಧಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ನೋಟಿಸ್. ಕಡೆ ಬೆಂಗಳೂರಲ್ಲಿ ಗಣತಿಗೆ ಹಾಜರಾಗಿಲ್ಲ ಅಂತ ನೋಟಿಸ್ ಕೊಟ್ಟರೆ, ಆ ಕಡೆ ಹಾಜರಾಗಿದ್ರೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ 275 ಶಿಕ್ಷಕರಿಗೆ. ಇನ್ನು ಕೂಡಲೇ ಈ ನೋಟಿಸ್ ಅನ್ನ ಹಿಂಪಡಿಬೇಕು ಅಂತ ಹೇಳಿ ಶಿಕ್ಷಕರು ಒತ್ತಾಯಿಸಿದ್ದಾರೆ. ಕೊಡಗಿನ ಸೋಮವಾರಪೇಟೆ ಬಿಇಒ ಕಚೇರಿಗೆ ತೆರಳಿ ಅವರು ಒತ್ತಾಯಿಸಿದ್ದಾರೆ. ನೋಡಿ ಎಂಥ ಪಾಡು ಶಿಕ್ಷಕರದು. ದಸರಾ ರಜೆ ಇದೆ, ಅಫ್ಕೋರ್ಸ್ ಸರ್ಕಾರ ಈ ಒಂದು ಟೈಮ್ನಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಯೋಜನೆಯನ್ನು ರೂಪಿಸ್ಕೊಂಡಿತ್ತು, ಓಕೆ. ಆದರೆ ಶಿಕ್ಷಕರಿಗೆ ದಿಢೀರಂತ ಮನೆಗೆ ತೆರಳಿ ನೀವು ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಏಕದಮ್ ಕಿಟ್ ಕೊಟ್ಟು ಕಳಿಸಿದ್ರೆ ಅವ್ರಿಗೊಂದು ತರಬೇತಿ ಇಲ್ಲ. ಜೊತೆಗೆ ಆಗಲೇ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ ಮನೆಯೆಲ್ಲೋ ಇರುತ್ತೆ, ಅಕ್ಕಪಕ್ಕದ ಏರಿಯಾ ಅಥವಾ ವಾರ್ಡ್ಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ, ಅದನ್ನು ಕೊಟ್ಟಿರೋದಿಲ್ಲ, ಎಲ್ಲೋ ತೊಗೊಂಡು ಹೋಗಿ ಮೂಲೆಗೆ ಹಾಕಿರ್ತಾರೆ. ಅಲ್ಲಿಗೆ ಹೋಗಿ ಒಂದು ದಿನ ಸಮೀಕ್ಷೆನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಒಂದು ರೀತಿ ದೊಡ್ಡ ತಲೆನೋವು, ಹೆಣಗಾಡುವಂಥ ಪರಿಸ್ಥಿತಿ. ಇಂಥ ಕಷ್ಟದಲ್ಲೂ ಕೂಡ ಮಡಿಕೇರಿಯಲ್ಲಿ ಎಲ್ಲವನ್ನ ದಾಟಿಕೊಂಡು ಟೆಕ್ನಿಕಲ್ ಡಿಫಿಕಲ್ಟೀಸ್, ಎರರ್ಸು, ಇವರು ಮಾಡುವಂಥ ಕೆಲವೊಂದಷ್ಟು ಲೋಪದೋಷಗಳು ಎಲ್ಲವನ್ನ ದಾಟಿಕೊಂಡು ಶಿಕ್ಷಕರು ಹಂಗೂ ಹಿಂಗೂ ಸಮೀಕ್ಷೆಗೆ ಹೋದ್ರೆ ಅವ್ರಿಗೂ ಈ ರೀತಿಯಾಗಿ ನೋಟಿಸ್ನ ಶಿಕ್ಷೆ. ಗಣತಿ ಕಾರ್ಯ 22ರಲ್ಲಿ ಪ್ರಾರಂಭ ಆದ್ರೂ ಕೂಡ ಸರ್ಕಾರದ ಒಂದು ಆಪ್ ಅನ್ನ ಏನ್ ಮಾಡಿದ್ರು ಅದರ ವೈಫಲ್ಯದಿಂದಾಗಿ ಆಪ್ 5 ದಿನಗಳ ಕಾಲ ಪ್ರತಿ ದಿವಸ ವ್ಯತ್ಯಾಸ ಆಗಿದ್ದನ್ನ ತಾವೆಲ್ಲ ಗಮನಿಸಿದಿರಿ. 5 ದಿನಗಳ ಕಳೆದ ನಂತರ ಎಷ್ಟೇ ಹಬ್ಬ ಹರಿದಿನಗಳನ್ನ ಬಿಟ್ಟು ನಾವು ಪ್ರಾಮಾಣಿಕವಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು ಕೂಡ ನಮಗೆ ನೋಟಿಸ್ ಅನ್ನು ನೀಡಿರ್ತಕ್ಕಂತಹದ್ದು ಮನಸ್ಸಿಗೆ ತುಂಬಾ ಖೇದಕರವಾದಂತಹ ವಿಷಯ. ಈ ಒಂದು ವಿಷಯವನ್ನ ನಮ್ಮ ಇಲಾಖೆ ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಶಿಕ್ಷಕರು ತಮ್ಮ ಕೆಲಸವನ್ನ ಬದಿಗಿಟ್ಟು ಸರ್ಕಾರದ ಕೆಲಸ ನಮ್ಮ ಕೆಲಸ ಅಂತ ಹೇಳಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡ್ರೂ ಕೂಡ ಪ್ರಗತಿ ಸಾಧಿಸಿಲ್ಲ ಅನ್ನುವಂಥ ಕಾರಣಕ್ಕೆ ನೋಟಿಸ್. ಹಾಗಿದ್ರೆ ಟೆಕ್ನಿಕಲ್ ಎರರ್ಸ್ನಿಂದ ಇವರು ಒಂದು 3-4 ದಿನ ಕಳ್ಕೊಂಡ್ರಲ್ಲ, ಅದರ ಲೆಕ್ಕವನ್ನ ಈಗ ಅಲ್ಲಿನ ಜಿಲ್ಲಾಡಳಿತ ಕೊಡುತ್ತಾ ಅಂತ? ಹೌದು ರಾಹುಲ್, ಏನು ಸರ್ಕಾರದ ಏನೊಂದು ಈ ಜಾತಿ ಸಮೀಕ್ಷೆ ಏನಿದೆ, ಈ ಒಂದು ಸಮೀಕ್ಷೆಯ ವಿಚಾರದಲ್ಲಿ ಇಡೀ ಸರ್ಕಾರ ಶಿಕ್ಷಕರ ಜೀವವನ್ನ ಹಿಂಡ್ತಾ ಇದೆ ಅಂತಾನೆ ಹೇಳ್ಬಹುದು. ಅದರಲ್ಲೂ ಪ್ರಮುಖವಾಗಿ 2-3 ದಿನಗಳ ಕಾಲ ಅವ್ರು ಏನು ಕೊಟ್ಟಿದ್ದಂತಹ ಆಪ್ ಇರಬಹುದು, ಆ ವೆಬ್ಸೈಟ್ ಇರಬಹುದು, ಅದರಲ್ಲಿ ಸಾಕಷ್ಟು ತಾಂತ್ರಿಕ ಸಮಸ್ಯೆ ಇತ್ತು. ಹಾಗಾಗಿ ಪ್ರೆಷರ್ ಅನ್ನ ಸದ್ಯ ಈಗ ಆ ಒಂದು ಟೈಮ್ ಒಳಗೆ ಕ್ಲಿಯರ್ ಮಾಡಕ್ ಆಗದಿದ್ದಂತಹ ಪ್ರೆಷರ್ ಅನ್ನ ಸದ್ಯ ಶಿಕ್ಷಕರ ಮೇಲೆ ಸರ್ಕಾರ ಹಾಕ್ತಾ ಇದೆ ಅಂತ. ಅದರಲ್ಲೂ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕೊಡಗು ಭೌಗೋಳಿಕವಾಗಿ ತುಂಬಾ ಡಿಫಿಕಲ್ಟಿ ಇರೋಂತ ಪ್ಲೇಸ್. ಒಂದು ಮನೆಯಿಂದ ಮತ್ತೊಂದು ಮನೆಗೆ ಕಿಲೋಮೀಟರ್ ಗಟ್ಟಲೆ ಡಿಸ್ಟೆನ್ಸ್ ಇರುತ್ತೆ. ಯಾವುದೇ ರೀತಿ ನೆಟ್ವರ್ಕ್ ಸಮಸ್ಯೆಗಳಿರೋದಿಲ್ಲ. ಈ ತರ ಸಮಸ್ಯೆಗಳಿದ್ರೂ ಕೂಡ ಶಿಕ್ಷಕರು ಮನೆಗೆ ಹೋಗ್ತಾ ಇದ್ದಾರೆ, ಸಾಕಷ್ಟು ಮನೆಗಳ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ರು ಕೂಡ ನೀವು ದಿನದಲ್ಲಿ ಇಷ್ಟು ನೀವು ಸಮೀಕ್ಷೆ ಮಾಡಲೇಬೇಕು ಅಂತ ಟಾರ್ಗೆಟ್ ಕೊಟ್ಟು ಅಂತಹ ಶಿಕ್ಷಕರಿಗೆ ಏನು ನೋಟಿಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇದರಿಂದ ಸೋಮವಾರಪೇಟೆ ತಾಲೂಕಿನ 275 ಶಿಕ್ಷಕರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿಕ್ಷಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಸೋಮವಾರಪೇಟೆಯ ಬಿಇಒ ಕಚೇರಿ ಏನಿದೆ, ಆ ಒಂದು ಕಚೇರಿಗೆ ಭೇಟಿಯನ್ನ ಕೊಟ್ಟು ನಮ್ಮ ಮೇಲೆ ಕೊಟ್ಟಿರ್ತಕ್ಕಂತಹ ನೋಟಿಸ್ ಅನ್ನ ವಾಪಸ್ ಪಡ್ಕೊಳ್ಳಿ ಅನ್ನುವಂತ ಒತ್ತಡವನ್ನ ಇಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು. ರಾಹುಲ್, ರೈಟ್ ಪ್ರಜ್ವಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಯಾಕೆಂತಂದ್ರೆ ನಾವು ಶ್ರಮ ಹಾಕ್ತಾ ಇದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.